ಗೈಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ವ್ಲಾಗ್ ಬಂತು ಗೃಹ ಪ್ರವೇಶದ ಇಂದಿನ ದಿವಸ ವ್ಲಾಗ್, ಅಂದರೆ ಗೃಹ ಪ್ರವೇಶ ವ್ಲಾಗ್ ಅನ್ಕೋತೀನಿ. ಬಿಕಾಸ್ ಇವತ್ತು ನಾಳೆ ಗೃಹ ಪ್ರವೇಶ, ಸೊ ಫಸ್ಟ್ ಡೇ ವ್ಲಾಗ್ ಇದು ಗೃಹ ಪ್ರವೇಶದ್ದು. ಚಪ್ಪರ ಹಾಕ್ತಾ ಇದ್ದಾರೆ ಆ್ಯಂಡ್ ಐ ಆಮ್ ಆಲ್ರೆಡಿ ಲೇಟ್ ಬಿಕಾಸ್ ಏನೇ 3 ಗಂಟೆ ತನಕನೂ ಕ್ಲೀನಿಂಗೇ ಮಾಡ್ತಿದ್ವಿ. ನೈಟು ಮನೆ ಬಂದು ಮಲ್ಕೊಂಡೆ, ಎಲ್ಲರೂ ಎದ್ದೋದ್ರು. ನಂದು ಒಬ್ಬಳೇ ಮಲಗಿರೋದು, ಪಾಪ ಅವಳು ಎಬ್ಬರಿಸಿ ಬಂದಿದ್ದೀನಿ ಸ್ನಾನ ಮಾಡ್ಕೊ ಅಂತ. ಥ್ಯಾಂಕ್ಫುಲಿ ಗೈಸ್ ಇನ್ನೂ ಚಪ್ಪರ ಹಾಕಿಲ್ಲ. ನಂಗೆ ತುಂಬ ಮನಸ್ಸಲ್ಲಿ ಬೇಜಾರಿತ್ತು, ಚಪ್ಪರ ಹಾಕ್ತಾರೆ ಲೇಟ್ ಆಯ್ತು ಅಂತ, ಬಟ್ ಇನ್ನೂ ಹಾಕಿಲ್ಲ. ಸೊ ಎಸ್, ಬನ್ನಿ ಇವತ್ತು ವ್ಲಾಗ್ ನೋಡಿ. ಇಷ್ಟ ಖಂಡಿತವಾಗ್ಲೂ ಆಗುತ್ತೆ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇನ್ನು ಡಿಸ್ಕಷನ್ ಅಲ್ಲೇ ಇದೆ. ಸೊ ಫ್ರೆಂಡ್ಸ್, ಇವ್ರು ಬಂದು ನಮ್ಮ ಹುಡುಗರು. ಇವ್ರು ಲಿಟ್ರಲಿ ನಮ್ಮ ಲೈಫ್ ಒಂಥರ ಇನ್ಕಂಪ್ಲೀಟ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದು ಒಂಥರ ಎಲ್ಲರೂ ಒಂಥರ ಹ್ಯಾಂಡ್ಸಮ್ ಆಗಿ ಕಾಣ್ತಿದ್ರು ಅಂತಾನೆ ಹೇಳ್ಬೋದು. ಆ್ಯಂಡ್ ನಮ್ಮ ಡ್ಯಾಡಿ ಇವ್ರಿಗೆ ಒಂದು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ರು. ಲೈಕ್ ಡೆಕೋರೇಷನ್ ಆಗಲಿ, ಹೂ ಐಟಮ್ಸ್ ತರೋದು ಮತ್ತು ಬೇರೆ ಎಲ್ಲ ಇರುತ್ತೆ, ಅವೆಲ್ಲ ನೀವೇ ಮಾಡಬೇಕು ಅಂತ. ಪಾಪ ತುಂಬಾ ಚೆನ್ನಾಗಿ ಖುಷಿಯಾಗಿ ಮಾಡಿಕೊಟ್ರು ಅಂತಾನೆ ಹೇಳ್ಬೋದು. ತುಂಬಾ ಇನ್ವಾಲ್ವ್ಮೆಂಟ್ ಇತ್ತು ಗೈಸ್. ಲೈಕ್ ನಮ್ಮ ಮನೆ ಗೃಹ ಪ್ರವೇಶ ಥರನೇ ಇವರೆಲ್ಲ ನಡ್ಕೊಂಡಿದ್ದು. ಸೊ ತುಂಬಾ ಖುಷಿ ಆಯಿತು. ಚೆನ್ನಾಗಿರುತ್ತೆ ಅಡಿಗೆಗೆ ಈ ಸೀರೆ ನೋಡಿ, ಅದ್ರಲ್ಲಿ ಪರ್ಲ್ ಹಾಕ್ಬಿಟ್ಟು ಇಡ್ತೀರು ಫ್ಲವರ್ ಗಂಟಿಗೆ, ತುಂಬಾ ಚೆನ್ನಾಗಿರುತ್ತೆ. ತುಳಸಿ ರೆಡಿ ಕರ್ಲಿಕ್ಕೆ ಆಯಾಮೆ ನಿಂಗೆ ರೆಡಿ ಆಗ್ತಾ ಹೋಗ್ಬಿಡಿ. ಓಕೆ ಗೈಸ್, ಸೊ ನೋಡ್ಬೋದು ನಮ್ಮ ಮಮ್ಮಿ ಮೇಕಪ್ ಮಾಡಿಸ್ಕೊತವ್ರೆ. ಆ್ಯಂಡ್ ಹ್ಯಾಸ್ ಯೂಶುವಲ್ ನಮ್ಮ ಫಸ್ಟ್ ಟೈಮ್ ಮೇಕಪ್, ಅಂದರೆ ಫಸ್ಟ್ ಟೈಮ್ ಕುತ್ಕೋತಿರೋದು ಅಮ್ಮ. ಲಾಸ್ಟ್ ಯಾವಾಗಲೂ ಕುತ್ಕೋತಾ ಇದ್ರು. ನೀವು ಫಸ್ಟ್ ಟೈಮ್ ಮಾಡಿ ಮೇಕಪ್ ಮಾಡಿಸಿಲ್ಲ ನನ್ನ ಹತ್ರ ಅವರು. ಹೌದಾ? ಇದೇ ಫಸ್ಟ್ ಸರಿ ಅಷ್ಟೇ ಅಮ್ಮ ಮಾಡಿಸಿರೋದು ಇದುವರೆಗೂ. ಓಕೆ ಮೇಕಪ್ ಫಸ್ಟ್ ಟೈಮ್. ಸೂಪರ್. ಅಂಕಲ್ ಅಪ್ರು ಕೊಟ್ಬಿಟ್ಟು ಹೋಗಿದ್ದಾರೆ. ಏನಂದ್ರು ಡ್ಯಾಡಿ ಬಂದು ಮಾಡಿ ಅಂತ. ಹೌದಾ? ಅಂದ್ರೆ ಗೈಸ್, ಮಮ್ಮಿಗೆ ಅಲ್ವಾ ತೀರಾ ಗ್ರ್ಯಾಂಡು ಬೇಡ, ತೀರಾ ಸಿಂಪಲ್ ಅಂದ್ರೆ ನ್ಯಾಚುರಲ್ ಆಗಿರ್ಲಿ ಅಂತ ಅನ್ಕೊಂಡು ನ್ಯಾಚುರಲ್ ಮೇಕಪ್ ಮಾಡ್ತಿರೋದು. ಅಕ್ಕ ಯಾವ ಮೇಕಪ್ ಮಾಡ್ತಿರೋದು ಮಮ್ಮಿಗೆ? ಸಿಂಪಲ್ ಆಗಿ ನ್ಯಾಚುರಲ್ ಮೇಕಪ್ ಅಲ್ವಾ? ಸಿಂಬಾ ಓಲೆ ಕೊಟ್ಬಿಟ್ಟು ಮರೂನೇ ಅದರಲ್ಲಿ ನಮಗೆ ಡಾರ್ಕ್ ಕಲರ್ ಅಲ್ವಾ? ಬೇಡ, ಇದೇನಾ? ಇದಾದ್ರೆ ಅಮ್ಮನ ಇನ್ನೂ ದೊಡ್ಡ ಸೈಜ್ ಇದೆ ಅನ್ಸುತ್ತೆ. ಈ ಸೈಜ್ ಬೇಕಾ? ಇದು ಬೇಡ. ಇದೆ ಇಲ್ಲ ಇದು ಇನ್ನು ಲಿಪ್ಸ್ಟಿಕ್ ಕವರ್ ಆಗಿ ಕಂಪ್ಲೀಟ್ ಮಾಡಿಲ್ಲ. ಮಾಡಿ ಆದಷ್ಟು ಬೇಗ ಬಂದು ಪ್ಲೀಸ್ ಆಯ್ತಾ. ತುಂಬ ಲೇಟ್ ಮಾಡಬೇಕು. ನನ್ನ ಕೆಲವು ಓಡಾಡಿ ಸಾಮಾನು ಹುಡುಗಿ ಕೊಡೋಕ್ಕಾಯ್ತಾ ಈ ಥರ ತೋರಿಸಿ ಅಕ್ಕ. ಒಂದು ಒಬ್ಳೆ ಒಳ್ಳೆ ಎಲ್ಲ ಸಾರಿ ಕ್ಲೀನ್ ಸಾರಿ ಮ್ಯಾಚಿಂಗು. ಮಮ್ಮಿ ಹೆಂಗ್ ಅನ್ಸ್ತೈತೆ ನೀವು ಮೇಕಪ್ ಮಾಡಿಸ್ಕೊತಾ ಇದ್ದೀರಾ? ಮುಂಚೆ ನಿಮ್ಮ ಅಲ್ಲ ಒನ್ ಟೈಮ್ ಅನ್ಕತ್ತೆ ನಾನು ಅರುಣ್ ಕೈಲಿ ಮೇಕಪ್ ಮಾಡಿಸ್ಕೋಬೇಕು ಅಂತ ನಾನು ಯಾವಾಗ್ಲೂ ಅಂತ ಹೇಳಿದ್ದಾರೆ ಮಮ್ಮಿ. ಹೌದು, ನಾನು ಮಾಡಿಸ್ಕೋಬೇಕು, ನೀವು ಮಾಡಿಸ್ಕೋತಾ ಇರ್ತೀರಾ. ನನ್ಗೆ ಸುಮ್ನೆ ಹಂಗಂಗೆ ಇದ್ ಮಾಡ್ಬಿಟ್ಟು ಕಳಿಸ್ಬಿಡ್ತಾರೆ. ಒಂದ್ಸತಿ ನಾನು ಚೆನ್ನಾಗಿ ಆಕ್ಚುಲಿ ಅಮ್ಮಗೆ ಯಾವಾಗ ಸಾರಿ ವೇರಿಗೆ ಲಾಸ್ಟ್ ಮಿನಿಟ್ ಅಲ್ಲಿ ಅವ್ರ ಕೆಲಸ ಅದು ಇದು ಅನ್ಕೊಂಡು ಇವತ್ತು ಫಸ್ಟ್ ಅದಕ್ಕೆ ಬಂದಿದ್ಯಾ ಅದಕ್ಕೆ ನಾನು ನೋಡಿ. ಅದಕ್ಕೆ ಇವತ್ತು ನಿಮ್ಗೆ ಫಸ್ಟ್ ಮಾಡ್ಬಿಟ್ರೆ ಆಂಟಿ. ನಾಳೆ ಅಲ್ಲ ತುಂಬಾ ಜ್ವರ ಅಂತ. ಸರಿ ಅವ್ನು ನೋಡ್ಕೊಂಡು ಹಂಗೆ ಪಾರ್ಟ್ ನೋಡ್ಕೊಂಡು ಆಂಟಿನೂ ಫೋನ್ ಮಾಡಿತ್ತು ಜ್ವರ ಜಾಸ್ತಿ ಐತೆ ಅಂತ. ಫ್ರೆಂಡ್ಸ್, ನಿಜ ಹೇಳ್ತಾ ಇದ್ದೀನಿ, ಈ ಒಂದು ದಿವಸಕ್ಕೋಸ್ಕರ ಅಲ್ವಾ ಒಂದು ಅಷ್ಟು ಪ್ರಾರ್ಥನೆ ಮಾಡಿದ್ದೀವಿ, ಅಷ್ಟು ಕೇಳ್ಕೊಂಡಿದ್ದೀವಿ, ಅಷ್ಟು ಪೂಜೆ ಮಾಡಿದ್ದೀವಿ. ಫೈನಲಿ ಈ ದಿವಸ ಬಂದೇ ಬಿಡ್ತು. ನಿಜ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಖುಷಿಗಿಂತ ಜಾಸ್ತಿ ನಮ್ಮ ಅಪ್ಪ ಅಮ್ಮನ ಮೇಲೆ ಒಂಥರ ಹೆಮ್ಮೆ ಫ್ರೆಂಡ್ಸ್ ನಮಗೆ. ಓಕೆ, ನಮ್ಮ ಅಪ್ಪ ಅಮ್ಮ ಮನೆ ಕಟ್ಸಿದ್ದಾರೆ, ಲೈಕ್ ಈ ವಯಸ್ಸಲ್ಲೂ ಅವ್ರ ದುಡ್ಡಿಂದ ಅವ್ರು ಮನೆ ಕಟ್ಸಿದ್ದಾರೆ. ಆ ದೇವ್ರ ಮೇಲೂ ಭರವಸೆ ಇನ್ನೂ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು. ಕಷ್ಟ ಬಂದಾಗಂತೂ ಆಬ್ವಿಯಸ್ಲಿ ಬೈಕೊಂಡಿದ್ವಿ, ಏನು ಹಂಗೆ ಹಿಂಗೆ ದೇವ್ರ ಮೇಲೆ ಒಂದಷ್ಟು ಬೇಜಾರು ಮಾಡ್ಕೊಂಡಿದ್ದೀವಿ. ಬಟ್ ಇವಾಗ ಸುಖ ಬಂದಾಗ್ಲೂ ದೇವರಿಗೆ ಫಸ್ಟ್ ನಾವು ಇದು ಮಾಡಬೇಕಲ್ವ, ಥ್ಯಾಂಕ್ ಯು ಅಂತ ಹೇಳಬೇಕು.
ಮಾಡಬೇಕು. ಸೊ ಥ್ಯಾಂಕ್ ಯು ಸೋ ಮಚ್ ದೇವರೇ, ಥ್ಯಾಂಕ್ ಯು ಮಮ್ಮಿ ಡ್ಯಾಡಿ. ಲಿಟರಲಿ ನಾವು ಒಂದು ಸುಮಾರು ವರ್ಷಗಳ ಹಿಂದೆ ಅಲ್ವಾ ನಾವು ಅಂದ್ಕೊಂಡಿದ್ದು ಓಕೆ ನಮ್ಗೆ ಊರಲ್ಲಿ ಮನೆ ಬೇಕು, ಸೊ ನಾವು ಲೈಕ್ ಗ್ರ್ಯಾಂಡ್ ಮನೆ ಕಟ್ಸೋಣ ಅಂತ. ಗ್ರ್ಯಾಂಡ್ ಮನೆ ಅಂತಂದರೆ ಗೌರ್ಮೆಂಟ್ ಒಂದಿಷ್ಟು ದುಡ್ಡು ಕೊಡುತ್ತೆ ಫ್ರೆಂಡ್ಸ್, ಲೈಕ್ 1 ಲಕ್ಷ 1.5 ಲಕ್ಷನ ದುಡ್ಡು ಕೊಡುತ್ತೆ. ಅದ್ರ ಪ್ರಕಾರ ನಾವು ಸೀಟಿನ ಮನೆ ಅಥವಾ ಮೋಲ್ಡ್ ಮನೆ ಲೈಕ್ ನಮ್ಮ ಕೆಪಾಸಿಟಿ ಮೇಲೆ ಡಿಪೆಂಡು ಆ ರೀತಿ ಮನೆ ಕಟ್ಸ್ಬೋದು. ಬಟ್ ಆಮೇಲೆ ಒಂದಷ್ಟು ಪ್ರಾಬ್ಲಮ್ಸು, ಅಯ್ಯೋ ಬೇಡ ಬಿಡು ಮುಂದಕ್ಕೆ ನೋಡ್ಕೊಳ್ಳೋಣ, ಫಸ್ಟು ಓದೋದು ಮುಗಿಲಿ, ಮದುವೆ ಮುಗಿಲಿ, ಮಕ್ಕಳದು ಆಮೇಲೆ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡು ಅದು ಹಾಗೆ ಡಿಲೇ ಆಗ್ತಾ ಬಂತು. ಆ್ಯಂಡ್ ಇವಾಗಲೂ ಸಹ ನಾವು ಓಕೆ 1 BHK ಕಟ್ಸೋಣ ಅಂದ್ಕೊಂಡು, ಆಮೇಲೆ 2 BHK ಕಟ್ಸೋಣ ಅಂದ್ಕೊಂಡು, ಸೀಟ್ ಕಟ್ಸೋಣ ಅಂದ್ಕೊಂಡು, ಆಮೇಲೆ ಅದು ಮೋಲ್ಡ್ ಆಯಿತು, ಮೋಲ್ಡಿಂದ ಇವಾಗ ಡೂಪ್ಲೆಕ್ಸ್ ಆಯಿತು. ಸೊ ಒಂದು ಸ್ಟೆಪ್ಪು ಹೇಗಿತ್ತು ಅಂತ ಅಂದರೆ ನಾವು ಇದೇ ರೀತಿ ಓಕೆ ನಮ್ಮ ಮನೆ ಹಿಂಗೆ ಬರಬೇಕು, ಇದೇ ರೀತಿಯೇ ಇರಬೇಕು ಪ್ಲ್ಯಾಂಡಾಗಂತೂ ಇರಲಿಲ್ಲ. ಫಸ್ಟು ಸ್ಟಾರ್ಟ್ ಮಾಡಿದ್ವಿ, ಅಂದರೆ ಏನಂತಾರೆ ಸೈಟ್ದು ಎಲ್ಲ ತಗೊಳ್ಳೋದು ಅವೆಲ್ಲ ನಡೀತಾ ಇತ್ತು ಮಾತುಕತೆಗಳು. ಅದಾದಮೇಲೆ ಒಂದೊಂದಾಗಿ ಆಗ್ತಾ ಬಂತು. ನಾನು ನಿಜ ಹೇಳ್ತಾ ಇದ್ದೀನಲ್ಲ ಫ್ರೆಂಡ್ಸ್, ನಾವು ದೇವರಿಗೆ 10 ರೂಪಾಯಿ ಕೇಳಿದ್ರೆ ದೇವ್ರು ನಮಗೆ 100 ರೂಪಾಯಿ ಕೊಟ್ಟ ಅಂತಲೇ ಹೇಳ್ಬೋದು. ಈ ಮನೆ ಸ್ಪೆಷಲಿ ಮನೆ ಒಂದು ವಿಷಯದಲ್ಲಿ ನಾನು ಅಷ್ಟು ಥ್ಯಾಂಕ್ಫುಲ್ ಆಗಿದ್ದೀನಿ ದೇವರಿಗೆ. ಥ್ಯಾಂಕ್ ಯು ಸೋ ಮಚ್ ದೇವರೇ. ಇಲ್ಲಿ ನಮ್ಮ ಹತ್ರ ಏನೂ ಇಲ್ದಾಗ ಇಲ್ಲ ಅಂತಲೂ ಹೇಳ್ಕೊಂಡಿದ್ದೀವಿ, ಇವಾಗ ನಮ್ಮ ಹತ್ರ ಇದೆ ಅಂತಲೂ ನಾನು ಹೇಳ್ಕೊತಾ ಇದ್ದೀನಿ. ಅದರಲ್ಲಿ ದೃಷ್ಟಿ ಆಗೋದು ಹಂಗೆ ಹಿಂಗೆ ನಾನು ಏನೂ ಆ ಥರ ನಾನು ಏನೋ ಯೋಚನೆ ಮಾಡ್ತಾ ಇಲ್ಲ. ಬಿಕಾಸ್ ಏನು ಗೊತ್ತಾ, ಇವೆಲ್ಲ ನಿಮ್ಮ ಆಶೀರ್ವಾದ, ನಮ್ಮ ಅಪ್ಪ ಅಮ್ಮ ಪಡೋ ಕಷ್ಟ, ಆಮೇಲೆ ನಮ್ಮದು ಇನ್ವಾಲ್ವ್ಮೆಂಟ್ ಇದ್ದೇ ಇರುತ್ತೆ ಆಬ್ವಿಯಸ್ಲಿ. ಸೊ ಎಲ್ಲರದು ಇನ್ವಾಲ್ವ್ಮೆಂಟ್ ಇಲ್ಲದೆ ಎಲ್ಲರದ್ದು ಕಷ್ಟಗಳಿದೆ. ಸೊ ಆ ಒಂದು ಪ್ರತಿಫಲನೇ ಇವತ್ತು ನಮ್ಮ ಮನೆ ಗೃಹ ಪ್ರವೇಶ. ಸೊ ಎಸ್, ಇದೇ ಒಂಥರ ಚೆನ್ನಾಗಿ ಕಾಣಿಸ್ತೈತೆ ಅಲ್ವಾ ಹಿಂದೆ ಡಿಸೈನು. ಅದು ರಿಯಲ್ ಫ್ಲವರ್ ಯಾಕಂದ್ರೆ ಅದರಲ್ಲೇ ಲುಕ್ ಜಾಸ್ತಿ ಇರೋದು. ಆ ಪರ್ಲ್ ಎಲ್ಲ ಅದು ಇನ್ನೊಂದು ಇದು ನಿಮ್ಮ ಮಮ್ಮಿಗೆ ಎಕ್ಸಾಕ್ಟ್ ಮ್ಯಾಚಿಂಗ್ ಇದೆ, ಮ್ಯಾಚಿಂಗ್ ಸೀರೆ. ಹಂಗಾಗಿ ಅದು ಚೆನ್ನಾಗಿ ಕಾಣುತ್ತೆ. ಸುಪ್ರೀಂ ಒಂದ್ ಸೈಡ್ ಮಾತ್ರ ಸಾಕು, ಫುಲ್ ಬೇಡ, ಅದು ಒಂಥರ ಓಲ್ಡ್ ಸ್ಟೈಲ್ ಆಗ್ಬಿಡುತ್ತೆ. ಆ ಕಡೆ ಸೈಡ್ ಹಾಕಲ್ವಾ ಅಕ್ಕ? ಬೇಡ. ಹೌದಾ? ಒಂದ್ ಸೈಡ್ ಚೆನ್ನಾಗಿರೋದು ಇದು. ಬೇಕಾದ್ರೆ ಹಾಕೊಡ್ತೀನಿ, ಬಟ್ ನನಗೆ ನನ್ನ ಸಜೆಷನ್ ಬೇಡವಾ? ಏನೋ ರೌಂಡ್ ಫುಲ್ ಚೆನ್ನಾಗಿ ಕಾಣಿಸಲ್ವಾ? ಬೇಡ, ಒಂದ್ ಸೈಡ್ ಚೆನ್ನಾಗಿ ಕಾಣೋದು. ಹೌದು, ಫ್ಯಾಷನ್ ಹಿಂದೆ ಫುಲ್ ಪೋಲ್ ಇಟ್ಟಿರ್ತೀವಿ. ಲಡ್ಡುನ ಅಮ್ಮ ಅದು ಜಾಸ್ತಿ ಇಲ್ಲ, ಈ ಕಡೆ ಕರೆಕ್ಟ್ ಇದೆ. ಈಗ ಒಂದು ಲಡ್ಡು ಯಾರಿದು? ಯಾರವರು? ಆ್ಯಕ್ಚುಲಿ ನಮ್ಮಮ್ಮ ಬಂದಿದ್ದು ಲಕ್ಷಿತ್ನ ನೋಡೋಕ್ಕೆ ಮೇಲ್ಗಡೆ ಮನೆಗೆ. ಬಿಕಾಸ್ ಲಕ್ಷಿತ್ಗೆ ಹುಷಾರಿಲ್ಲ, ಫೀವರ್ ಎಲ್ಲ ಇತ್ತು. ಅದಕ್ಕೋಸ್ಕರನೇ ಲಕ್ಷಿತ್ನ ನೋಡಿ ಹಾಗೆ ತುಳಸಿ ಬೇಕಿತ್ತು, ತುಳಸಿ ಇಸ್ಕೊಂಡು ಹೋಗೋಣ ಕೆಳಗಡೆ ಮನೆಗೆ ಅಂದರೆ ಹೊಸ ಮನೆಗೆ ಅಂತ ಅಂದ್ಕೊಂಡಿದ್ದು. ಬಟ್ ನಾವೆಲ್ಲ ಮಮ್ಮಿ ಕೂರಿಸ್ಬಿಟ್ವಿ, ಮಮ್ಮಿ ಫಸ್ಟ್ ಮೇಕಪ್ ಮಾಡಿಸ್ಕೊಂಡು ಹೋಗು. ಬಿಕಾಸ್ ಏನು ಗೊತ್ತಾ, ಮತ್ತೆ ಕೆಳಗಡೆ ಹೋದರೆ ಅಲ್ವಾ ಫ್ರೆಂಡ್ಸ್, ಮತ್ತೆ ಸ್ವಾಮೀಜಿ ಅದು ಕೇಳ್ತಾರೆ ಇದು ಕೇಳ್ತಾರೆ, ಅಥವಾ ನೆಂಟರುಗಳು ಬಂದಿರ್ತಾನೆ ಮಾತಾಡ್ಸ್ಕೊಂಡಿರೋದು ಅವೇ ಆಗೋಗುತ್ತೆ. ಮತ್ತು ಮೇಕಪ್ ಮಾಡ್ಸೋಕೆ ಟೈಮ್ ಸಾಲಲ್ಲ. ಅದಕ್ಕೋಸ್ಕರ ಸ್ವಲ್ಪ ಆರಾಮಾಗಿ ಪೇಷನ್ಸಾಗಿ ಮೇಕಪ್ ಮಾಡಿಸ್ಕೊಂಡು ಆಮೇಲೆ ಹೋಗೋ, ಬಿಕಾಸ್ ಇನ್ನೂ ಟೈಮ್ ಇದೆ ಅಂತ ಅಂದ್ಕೊಂಡು ಮಮ್ಮಿಗೆ ಫಸ್ಟ್ ನಾವು ಮೇಕಪ್ ಮಾಡಿಸಿದ್ವಿ. ಓಕೆ ಗೈಸ್, ಸೊ ಮಮ್ಮಿದು ಮೇಕಪ್ ಮಾಡಿ ಆಲ್ಮೋಸ್ಟ್ ಆಯ್ತು. ಇನ್ನು ಅಂದ್ರೆ ಟಚ್ ಅಪ್ ಫಿನಿಶಿಂಗ್ ಟಚ್ ಅಪ್ ಕೊಡ್ತಾ ಇದ್ರಲ್ವಾ ಅಕ್ಕ? ಮುಗೀತಾ? ಇನ್ನೇ ಇವಾಗ ಜ್ಯುವೆಲ್ರೀಸ್ ಹಾಕೋಬೇಕು. ಜ್ಯುವೆಲ್ರಿ ಒಂದೇನೆ. ಸೊ ತುಂಬಾ ಒಂಥರ ಮುದ್ದು ಲಕ್ಷ್ಮಿ ತರ ಕಾಣಿಸ್ತವ್ರ ನಮ್ಮಮ್ಮ. ಥ್ಯಾಂಕ್ ಯು. ಹೆಂಗ್ ಕಾಣಿಸಿದಮ್ಮಿ? ಸೂಪರ್. ಕಿವಿ ಗೋಲೆಲ್ದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಅಲ್ವಾ? ಸೊ ತುಂಬಾ ಆಸೆ ಇತ್ತು ಅರುಣಾಕದ್ರ ಮೇಕಪ್ ಮಾಡಿಸಿದ್ರು. ಇಲ್ಲ ಮಮ್ಮಿ ನಮ್ಮ ಹತ್ರ ಹೇಳೋರ ಈ ವಿಷಯನ. ನಾನಂತೂ 2 ಕೈ ಮೇಕಪ್ ಮಾಡಿಸ್ಕೋಬೇಕು ಅಂತ ತುಂಬಾ ಆಸೆ ಇತ್ತು. ಇವತ್ತದು ಫುಲ್ಫಿಲ್ ಆಯ್ತು. ಇವತ್ತಲ್ಲ, ನಾಳೆ ಬೆಳಗ್ಗೆ ಹೊಡೆದೇ ಕೊಟ್ಬಿಡಿ. ಜ್ಯುವೆಲ್ರೀಸ್ ಎಲ್ಲ ಸೋಲು ಜವಾಬ್ದಾರಿನ, ಜ್ಯುವೆಲ್ರೀಸ್ ಎಲ್ಲ ಅಷ್ಟು ಗಂಟೆ ಮಾಡಿ. ಸೊ ಗೈಸ್, ಇವಾಗ ಮಮ್ಮಿದ್ ಮೇಕಪ್ ಆಯ್ತು. ಅಂಡ್ ಮಮ್ಮಿಗೆಲ್ಲ ಸಿಂಪಲ್ ಆಗಿ ನ್ಯಾಚುರಲ್ ಆಗಿ ಮೇಕಪ್ ಮಾಡಿರೋದು, ತೀರಾ ಜಾಸ್ತಿ ಬೇಡ. ಬಿಕಾಸ್ ಇವಾಗ ಓಮ್ ಮಾತ್ರನೂ ಕುತ್ಕೋತಾರೆ. ಹಾಗೂ ಹಾ, ಈ ಕಡೆಯಿಂದ ಅಲ್ವಾ ಅಕ್ಕ? ಪರ್ಫೆಕ್ಟ್ ಮ್ಯಾಚಿಂಗ್. ನೀವಂತೂ ಎಕ್ಸ್ಟ್ರಾ ಕ್ಯಾರಿ ಮಾಡ್ತೀರಾ ಅಲ್ವಾ? ಗೊತ್ತಿರುತ್ತೆ ನಿಮ್ಗೆ. ಬೇಸಿಕ್ ಇಟ್ಕೋತೀನಿ. ನಿಮ್ದು ಗೊತ್ತಿತ್ತು. ಯಾಕೆ ಗೊತ್ತಾ, ಇವ್ರದ್ದು ಯಾವ ಈವೆಂಟ್ಸ್ ಮಾಡಿದ್ರು ಎಲ್ಲೋ ಒಂದ್ ಕಡೆ ಪರ್ಪಲ್ ಮರ್ಜ್ ಆಗೇ ಆಗಿರುತ್ತೆ. ಆ ಒಂದು ಕಾನ್ಫಿಡೆಂಟ್ ಮೇಲೆ ನಾವು ಪರ್ಪಲ್ ಫ್ಲವರ್ ಎತ್ಕೊಂಡ್ರೆ ಆಗಿ ಸಕ್ಕದಾಗಿ ಕಾಣಿಸಿದೆ ಗೈಸ್. ನೋಡಿ, ಸೀರೆಗೆ ಹಾಗೂ ಫ್ಲವರ್ಗೆ ಮತ್ತೆ ಮೊದಲು ಪರ್ಲ್ ಹಾಕ್ತಾರೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಂಗೆ ಆದಷ್ಟು ನ್ಯಾಚುರಲ್ ಫ್ಲವರ್ಸ್ ಇರೋಕೆ ಇಷ್ಟ ಆಗುತ್ತೆ. ಒಂದೆರಡು ಅದೇ ಚೆನ್ನಾಗಿರುತ್ತೆ. ಆಂಟಿ ಏರ್ ಫೋಟೋ ತೆಗ್ದು ತೋರಿಸ್ತಾರೆ. ತೋರಿಸ್ಲಾ? ನಮ್ಮ ಮುಖಕ್ಕೆ ಸ್ವಲ್ಪ ಫಿಕ್ಸಿಂಗ್ ಕಡಿಮೆ, ಅದು ಮೇಕಪ್ ಫಿಕ್ಸರ್ ರೀ. ಅರುಣ್ ಅವರೇ, ನೀವ್ ನಮ್ಮ ಅಕ್ಕನ ಕರ್ಸ್ರಿ. ಮಮ್ಮಿದು ಜ್ಯುವೆಲ್ರೀಸು ಮತ್ತೆ ಮಮ್ಮಿದು ಓಲೆ ಎಲ್ಲ ಇಲ್ಲ, ಅವಳದೇ ಜವಾಬ್ದಾರಿ ಅದು. ಮಮ್ಮಿದು ಓಲೆ ಜ್ಯುವೆಲ್ರೀಸ್ ಬೇಕು, ನಮ್ಮ ಅಕ್ಕ ಕರ್ಸಿ ಬೇಗ. ಫೋನ್ ಮಾಡಿ ಕರ್ಸಿ ಅಥವಾ ಹೆಂಗ ಕರ್ಸಿ. ನಮ್ಮಪ್ಪ ನೋಡಿ ಗೈಸ್, ಪಾಪಚ್ಚಿ ನಮ್ಮಪ್ಪ. ಕೆಳಗಡೆ ಹೋದ ಫೋನ್ ಮಾಡಿ ನಮ್ದು ಕಣ್ಮುಚ್ಚೆ ತೆಗಿಬಾರ್ದು. ನಿಮ್ ಡ್ಯಾಡಿ ಕಾರ್ ಕೇಳಿ ಬಿಡಿ, ಡ್ರೈ ಆಗ್ಬೇಕಲ್ವಾ? ಕಣ್ಬಿಡಿ.
ಮುಟ್ಬೇಡಿ ಹೋಮ ಕುತ್ಕೊಂಡು ಮುಟ್ಬಾರ್ದು. ಖರ್ಚೀಫ್ ಕೊಡ್ತೀನಿ ನಿಂಗೆ ಬೇಕಾದ್ರೆ. ಎಲ್ಲೇ ಜ್ಯುವೆಲ್ರಿ ಮಮ್ಮಿದು. ಎಮರ್ಜೆನ್ಸಿ ಫೋನ್ ಮಾಡೋದು. ನಾನೊಂದು ನಮ್ಮ ಡ್ಯಾಡಿ ಶರ್ಟ್ ಹಾಕೊಂಡಿದ್ದೀನಿ. ಫಸ್ಟ್ ಅನ್ಕೊಂಡೆ ಅರುಣ್ ಶರ್ಟ್ ಹಾಕೋಣ ಅಂತ, ಬೇಡ ಡ್ಯಾಡಿದೇ ಇರಲಿ ಅಲ್ವಾ ಅನ್ಕೊಂಡು ಡ್ಯಾಡಿ ಸೊ ಗೈಸ್, ಇವಾಗ ಮಮ್ಮಿ ಮೇಕಪ್ ಎಲ್ಲ ಮುಗಿದು ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಇವಾಗ ನನ್ನ ಮೇಕಪ್ ಸ್ಟಾರ್ಟ್ ಆಯಿತು. ಸೊ ಆಬ್ವಿಯಸ್ಲಿ ಮೇಕಪ್ ಮಾಡ್ತಿರೋದು ಒನ್ ಆ್ಯಂಡ್ ಓನ್ಲಿ ಅರುಣಾಕ ಅವರು. ಲೈಕ್ ನಮ್ಮ ಆಲ್ ಟೈಮ್ ಫೇವ್ರೇಟ್ ಆರ್ಟಿಸ್ಟ್, ಮೇಕಪ್ ಆರ್ಟಿಸ್ಟ್ ಅಂತಲೇ ಹೇಳ್ಬೋದು. ಲಿಟ್ರಲಿ ನನ್ನ ಬೀಗ್ರೂಟ ಫಸ್ಟ್ ಟೈಮ್ ಅರುಣಾಕ ಮಾಡಿದ್ದು. ಅವಾಗಲಿಂದನೂ ಇವರೇ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆಲ್ಮೋಸ್ಟ್ 3 ಇಯರ್ಸ್ ಮೇಲಾಯಿತು ಇವ್ರ ಹತ್ರನೇ ಮೇಕಪ್ ಮಾಡಿಸ್ಕೊತಿರೋದು ನಾವು. ನಮ್ಮ ಮನೇಲಿ ಯಾವುದೇ ರೀತಿ ಫಂಕ್ಷನ್ ಆಗಿರಲಿ, ಈವೆಂಟ್ ಆಗಿರಲಿ, ಪ್ರತಿಯೊಂದಕ್ಕೂ ಅರುಣಾಕ ಹತ್ರನೇ ಮಾಡಿಸೋದು ಗೈಸ್. ಅದೇನು ಗೊತ್ತಾ, ಒಂಥರ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಬಿಕಾಸ್ ಆ್ಯಂಡ್ ಅವ್ರಿಗೂ ಸಹ ಅಲ್ಲ, ಅವರು ಲೈಕ್ ಒಂಥರ ಎಷ್ಟು ಚೆನ್ನಾಗಿ ಮೇಕಪ್ ಮಾಡ್ತಾರೆ ಅಂತಾನೆ ನಮ್ಗೆ ಹೇಳೋದೇ ಬೇಕಾಗಿಲ್ಲ. ಅವರೇ ಹೇಳ್ತಾರೆ ಇವಾಗ ಈ ರೀತಿ ಮೇಕಪ್ ಟ್ರೆಂಡ್ ಆಗಿದೆ, ಈ ರೀತಿ ಹೇರ್ ಸ್ಟೈಲ್ ಟ್ರೆಂಡಲ್ಲಿ ಬಂದಿದೆ, ಇದನ್ನ ಟ್ರೈ ಮಾಡ್ತೀರಾ ಹಾಗೆ ಹೀಗೆ ಅಂತ. ಸೊ ಇವಾಗಲೂ ಅಷ್ಟೇ ಗೈಸ್, ನಾವು ಹಂಗೆ ಡಿಸ್ಕಸ್ ಮಾಡಿ ಎಲ್ಲ ಮೇಕಪ್ ಎಲ್ಲ ಮಾಡಿಸ್ಕೊತಿರೋದು. ಆ್ಯಂಡ್ ಲಿಟ್ರಲಿ ನನ್ನ ಬೀಗ್ರೂಟ ಆಗಿರಲಿ, ಆಮೇಲೆ ಲಡ್ಡು ಮಾದು ಸೀಮಂತ ಆಗಿರಲಿ, ನಾಮಕರಣ ಆಗಿರಲಿ, ಬರ್ಡೇ ಆಗಿರಲಿ, ಅಥವಾ ಸಿಂಬಾ ಸೀಮಂತ ಟೈಮ್, ಪ್ರತಿಯೊಂದಕ್ಕೂ ಅರುಣಾಕನೇ ಗೈಸ್ ಮಾಡಿಸ್ಕೊಡಿರೋ. ಲೈಕ್ ಅರುಣಾಕ ಹತ್ರನೇ ಮಾಡಿಸ್ಕೊಳ್ಳೋದು ನಾವು ಮೇಕಪ್ಸ್ ಎಲ್ಲ. ಸೊ ಮೇಕಪ್ ಆಗಿರಲಿ, ಸೀರೆ ಡ್ರೇಪಿಂಗ್ ಆಗಿರಲಿ, ಅಥವಾ ಹೇರ್ ಸ್ಟೈಲ್ ಆಗಿರಲಿ, ಪ್ರತಿಯೊಂದಕ್ಕೂ ಇವರೇನೆ. ಲೈಕ್ ಇವ್ರದೇ ಅಂತ ಟೀಮ್ ಇದೆ. ಸೊ ಇವರೇನೆ ಬರೋದು. ಹಲೋ ನಂದು ಬೈತಾಳೆ. ಸೊ ಮಮ್ಮಿ ಮುಗಿದ ತಕ್ಷಣ ಫಸ್ಟು ನಾನೇ ಮೇಕಪ್ ಕುತ್ಕೊಂಡಿದ್ದು. ಬಿಕಾಸ್ ಅಕ್ಕ ಸಿಂಬಾಗೆ ಹಾಗೂ ಲಕ್ಷಿತ್ಗೆ ತಿನ್ನಿಸೋ ಕೆಲಸ ಮಾಡ್ತಿದ್ದು, ನಂದು ಬೇರೆ ಕೆಲಸ ಮಾಡ್ತಾಯಿದ್ದು. ಸರಿ ಆ ಗ್ಯಾಪಲ್ಲಿ ನಾನೇ ಕುತ್ಕೊಳ್ಳೋ ಅಂದ್ಕೊಂಡು ನಾನು ಕುತ್ಕೊಂಡೆ ಗೈಸ್. ಆ್ಯಂಡ್ ನೀವು ಕೇಳ್ತೀರಾ ಇನ್ನೊಂದು, ಯಾಕೆ ನಿಮ್ಮ ಮಮ್ಮಿಗೆ ಲೈಕ್ ಸ್ವಲ್ಪ ಸಿಂಪಲಾಗಿ ಮಾಡ್ಕೊಂಡ್ರಿ, ನೀವು ಅಕ್ಕ ತಂಗಿ ಮಾತ್ರ ಅಷ್ಟು ಗ್ರ್ಯಾಂಡಾಗಿ ಮೇಕಪ್ ಮಾಡಿಸ್ಕೊಂಡ್ರಿ ಅಂತ. ಲೈಕ್ ಮಮ್ಮಿಗೆ ಅದೇ ರೀತಿ ಇಷ್ಟ. ಲೈಕ್ ನ್ಯಾಚುರಲ್ ಆಗಿ ಸಿಂಪಲ್ ಆಗಿ ಇರಲಿ ಅಂತಲೇ ಮಮ್ಮಿ ಇಷ್ಟಪಡೋದು. ಆ್ಯಂಡ್ ಮೋರ್ ಓವರ್ ಮಮ್ಮಿ ಇವಾಗ ಹೋಮಕ್ಕೆ ಕೂತ್ಕೋತಾರಲ್ವ, ಸೊ ತುಂಬಾ ಹೊಗೆ ಎಲ್ಲ ಬರುತ್ತೆ. ಸೊ ಅವ್ರಿಗೆ ಅನ್ಕಂಫರ್ಟೇಬಲ್ ಆಗುತ್ತೆ. ಅದಕ್ಕೋಸ್ಕರನೇ ಸ್ವಲ್ಪ ಸಿಂಪಲಾಗಿ ಮೇಕಪ್ಪೇ ಮಾಡಿಸಿ. ಎಲ್ಲೋ ಹಾಕ್ಬಿಟ್ಟಿದೀನಿ. ಅದೇನ್ ಹಾಕೊಂಡಿದ್ಯಾ? ಪ್ಯಾಂಟ್ ಹಾಕೊಂಡಿದೀನಿ, ಡ್ಯಾಡಿ ಶರ್ಟ್ ಹಾಕೊಂಡಿದೀನಿ. ಚುಡಿದಾರ್ ಹಾಕೊಂಡ್ರೆ ಮತ್ತೆ ಬಿಚ್ಚಕ್ ಆಗಲ್ಲ, ಅದಕ್ಕೆ ಶರ್ಟ್ ಹಾಕೊಂಡಿದೀನಿ. ಆನ್ ಮಾಡಿದ್ರ ಅಕ್ಕ? ನಾನು ನೋಡ್ಕೊಂಡು ಬಂದಲ್ಲ, ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತೈತೆ ಐ ಎಲ್ಲ. ಈಗಿರ್ತದೆ ಯಾವತ್ತು ನಾವು ಮಾಡ್ತೀವಿ. ನಾನು ತಗೊಂಡ್ರೆ ಹೌದಾ? ಬೆಳೆಯಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಇವಾಗ 2 ಸ್ವಲ್ಪ ಡಿಫ್ರೆಂಟ್ ಆಗಿ ಇರಲಿ ಅಂತ ಚೇಂಜ್ ಮಾಡಿ. ನಂಗೆ ಸೆಂಟರ್ ಕೊಟ್ಟಿಲ್ಲ. ನಮ್ಮ ಅಕ್ಕ ಕೇಳ್ತಾ ಇಲ್ಲೇ ಏನೇ ಹಾಕೊಂಡಿದ್ಯಾ ಅಂತ ಅದೇ ಹೇಳಿದೆ, ಡ್ಯಾಡಿ ಶರ್ಟ್ ಹಾಕೊಂಡಿದ್ದೀನಿ. ಬಿಕಾಸ್ ಇವಾಗ ಏನು ಗೊತ್ತಾ, ಇದು ಚೂಡಿದಾರ ಟಾಪ್ಸ್ ಎಲ್ಲ ಹಾಕೊಂಡ್ರೆ ಮತ್ತೆ ಚೇಂಜ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ, ಅದಕ್ಕೆ ಡ್ಯಾಡಿ ಶರ್ಟ್ನ ಹಾಕೊಂಡಿದ್ದೀನಿ ಅಂತ ಹೇಳಿದೆ. ಅದಕ್ಕೆ ನಕ್ಕೊಂಡು ಹೋದ್ಲು. ಎನಿವೇಸ್ ಗೈಸ್, ಇವಾಗ ಮೇಕಪ್ ಆಲ್ಮೋಸ್ಟ್ ಫೇಸ್ದು ಕಂಪ್ಲೀಟ್ ಆಗಿದೆ. ಅಂದರೆ ಟಚಪ್ ಮತ್ತು ಹೇರ್ ಸ್ಟೈಲ್ ಅಷ್ಟೇ ಬಾಕಿ ಇರೋದು. ನಂಗೆ ಇವಾಗಲೇ ತುಂಬ ಇಷ್ಟ ಆಯಿತು. ಲಿಟ್ರಲಿ ಎಷ್ಟು ಬೇಗ ಮೇಕಪ್ ಮಾಡಿದ್ರು ಅಂತಂದರೆ ಗೊತ್ತೇ ಆಗಲ್ಲ ಗೈಸ್. ಅಷ್ಟು ಬೇಗ ಲೈಕ್ ಅವ್ರ ಕೈ ಲಿಟ್ರಲಿ ಸೆಟ್ ಆಗಿಬಿಟ್ಟಿದೆ. ಅಷ್ಟು ಚೆನ್ನಾಗಿ ಬೇಗ ಮಾಡ್ತಾರೆ. ಆ್ಯಂಡ್ ಪ್ರತಿಯೊಂದಕ್ಕೂ ನಮಗೆ ಕೇಳ್ತಾರೆ, ನಿಮ್ಗೆ ಯಾವ ರೀತಿ ಬೇಕು, ಏನೆಲ್ಲ ಲೈಕ್ ಡಾರ್ಕ್ ಬೇಕಾ, ಲೈಟ್ ಬೇಕಾ, ಅಥವಾ ಯಾವ ರೀತಿ ಬೇಕು ಅಂತ ಪ್ರತಿಯೊಂದನ್ನು ಅವ್ರು ಕೇಳಿಬಿಟ್ಟೆ ಪಾಪ ಮಾಡೋದು. ಸೊ ಇದೇ ಒಂಥರ ಖುಷಿ ಆಗುತ್ತೆ. ಹಾಗೂ ಅವ್ರದ್ದು ಅವರ ಒಪಿನಿಯನ್ ಹಾಗೂ ಐಡಿಯಾ ಕೊಡ್ತಾರೆ ಅಲ್ವಾ. ಲೈಕ್ ನೀವು ಲಾಸ್ಟ್ ಟೈಮ್ ಈ ಮೇಕಪ್ ಮಾಡಿಸ್ಕೊಂಡ್ರಿ, ಈ ಸತಿ ಇದನ್ನ ಟ್ರೈ ಮಾಡಿ, ಬಿಕಾಸ್ ಇವಾಗ ಅದು ಟ್ರೆಂಡಿಂಗಲ್ಲಿದೆ ಮೇಕಪ್ಪು, ಅಂದರೆ ಹೇರ್ ಸ್ಟೈಲು ಪ್ರತಿಯೊಂದು ಅಂತ ಹೇಳ್ತಾರೆ. ಸೊ ತುಂಬಾ ಖುಷಿ ಆಗುತ್ತೆ. ಐಡಿಯಾಸ್ ಕೊಡ್ತಾರೆ, ಒಪಿನಿಯನ್ಸ್ ಕೊಡ್ತಾರೆ. ಲೈಕ್ ಓಕೆ, ನಾನು ಕೆಲಸ ಬರೀ ಮೇಕಪ್ ಮಾಡೋದು, ಮೇಕಪ್ ಮಾಡಿಬಿಟ್ಟು ಹೋಗ್ತೀನಿ, ಆ ರೀತಿ ಅವ್ರು ಮಾಡಲ್ಲ. ತುಂಬಾ ಫ್ರೆಂಡ್ಲಿಯಾಗಿರ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಎಸ್ ಗೈಸ್, ನಂಗೆ ಗೊತ್ತು ನೀವು ತುಂಬ ಚೆನ್ನಾಗಿ ಕೇಳ್ತೀರಾ ಇವರು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೊಡಿ ಮತ್ತು ಪ್ರೈಸ್ ಎಷ್ಟು ಅಂತ ಹೇಳಿ ಅಂತ. ಸೊ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಿರಲಿ ಅಥವಾ ಇನ್ಸ್ಟಾಗ್ರಾಮ್ ಪೇಜ್ ಆಗಿರಲಿ ಪ್ರತಿಯೊಂದು ನಾನು ಟ್ಯಾಗ್ ಮಾಡಿದ್ದೀನಿ, ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬೋದು. ಆ್ಯಂಡ್ ಪ್ರೈಸ್ ಬಗ್ಗೆ ಹೇಳಬೇಕು ಅಂದರೆ ಫ್ರೆಂಡ್ಸ್, ನಾನು ತುಂಬಾ ಹಾನೆಸ್ಟಾಗಿ ಹೇಳ್ತೀನಿ. ಸೊ ಪ್ರೈಸ್ ಅಂತ ಅಂದರೆ ಇವಾಗ ನಿಮಗೆ ಗೊತ್ತು, ಅರುಣಾಕ ನಮಗೆ ತುಂಬ ಟೈಮಿಂದ ಮಾಡ್ಕೊಂಡು ಬಂದಿದ್ದಾರೆ ಅಂತ, ಸರಿನಾ? ಸೊ ತುಂಬಾ ಪರಿಚಯ ಅವರು. ಸೊ ಸ್ವಲ್ಪ ಕನ್ಸೆಷನ್ ಅಂತೂ ಇದ್ದೇ ಇರುತ್ತೆ. ಆ್ಯಂಡ್ ಅದು ಬಿಟ್ಟು ಅಲ್ಲ, ಇವಾಗ ಅವರು ನಮಗೆ ಒಂದು 4-5 ಜನಕ್ಕೆ ಮೇಕಪ್ ಮಾಡಿದ್ದಾರೆ. ಮೇಕಪ್ಪು, ಹೇರ್ ಸ್ಟೈಲು ಮತ್ತು ಸಾರಿ ಡ್ರೇಪಿಂಗ್ ಎಲ್ಲ ಮಾಡಿದ್ದಾರೆ.
ಕೊಡ್ತಾರೆ. ಸೊ ಪ್ಯಾಕೇಜ್ ಅಂತಲೂ ಇರುತ್ತೆ ಅಲ್ವಾ. ಸೊ ಅದಕ್ಕೆ ನಾನು ನಮಗೆ ಇದೇ ಪ್ರೈಸ್ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ನಮ್ಮ 4 ಜನ ಮೇಕಪ್ಪು ಡಿಫ್ರೆಂಟ್ ಆಗಿದೆ. ನಂದೇ ಬೇರೆ ರೀತಿ ಮೇಕಪ್ಪು, ಮಮ್ಮಿದು ನೋಡಿದ್ರೆ ಸ್ವಲ್ಪ ಸಿಂಪಲ್ ಮೇಕಪ್ಪು, ಅಕ್ಕದು ಬೇರೆ ಮೇಕಪ್ಪು, ಆ ರೀತಿ. ಸೊ ಒಂದೊಂದು ಮೇಕಪ್ಪು ಒಂದೊಂದು ಪ್ರೈಸಲ್ಲಿ ಇರುತ್ತೆ. ಅದಕ್ಕೆ ನಮ್ಗೆ ಇಷ್ಟೇ ಆಯಿತು ಅಂತ ನಾನು ಹೇಳೋಕ್ಕಾಗಲ್ಲ. ಬಟ್ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಯಾವ ರೀತಿ ಮೇಕಪ್ ಬೇಕು, ಲೈಕ್ ಬ್ರೈಡಲ್ ಮೇಕಪ್ ಬೇಕಾ ಅಥವಾ ಸಿಂಪಲ್ ಮೇಕಪ್ ಬೇಕಾ ಅಥವಾ HD ಮೇಕಪ್ ಬೇಕಾ, ಯಾವ ರೀತಿ ಮೇಕಪ್ ಬೇಕು ಅಂತ ನೀವು ಅದನ್ನ ಮಾಡಿಸ್ಕೋಬೋದು. ಮತ್ತು ಬೇರೆ ಬೇರೆ ಒಂದೊಂದು ಮೇಕಪ್ಪದು ಒಂದೊಂದು ಪ್ರೈಸ್ ಇರುತ್ತೆ. ಸೊ ಜಾಸ್ತಿ ಪ್ರೈಸ್ ಏನಿರಲ್ಲ ಗೈಸ್. ಒಂದ್ಸತಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿ ವಿಚಾರಿಸಿ ಆಮೇಲೆ ನೀವು ಡಿಸಿಷನ್ ತಗೊಳ್ಳಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ನೊಂದು ಹಾನೆಸ್ಟ್ ಆಗಿ ನಾನು ನನ್ನ ಕಡೆಯಿಂದ ರಿವ್ಯೂ ಕೊಡಬೇಕು ಅಂತಂದರೆ ಅಲ್ವಾ, ಅವ್ರ ಮೇಕಪ್ ಐಟಮ್ಸೇ ಆಗಿರಲಿ ಸರಿನಾ ತುಂಬಾ ಕ್ಲೀನಾಗೂ ಹೈಜೀನಾಗಿ ಇಟ್ಟಿರ್ತಾರೆ. ಮತ್ತು ಎಲ್ಲನೂ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸನ್ನೇ ಯೂಸ್ ಮಾಡೋದವರು. ಯಾವುದೇ ಈ ಥರ ಲೋಕಲ್ ಆ ಥರದ್ದು ಯಾವುದೂ ಇಲ್ಲ, ಎಲ್ಲ ಬ್ರ್ಯಾಂಡ್ ಪ್ರಾಡಕ್ಟ್ಸನ್ನೇ ಮತ್ತು ತುಂಬಾ ಕ್ಲೀನ್ ಹಾಗೂ ಹೈಜೀನಾಗಿ ಮಾಡ್ತಾರೆ. ಲಿಟ್ರಲಿ ಒಂದು ಪಿನ್ ಸಹ ಅವರೇ ತರ್ತಾರೆ, ನಮ್ಮ ಹತ್ರ ಏನೂ ಕೇಳಲ್ಲ. ಬಿಕಾಸ್ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಒಂದು ಸ್ವಲ್ಪ ಐಟಮ್ಸ್ ನಾವೇ ಓಕೆ, ನಾವು ಇವಾಗ ಮೇಕಪ್ ಅವ್ರನ್ನ ಕರೆಸ್ತೀವಿ ಅಂದರೆ ಸ್ವಲ್ಪ ಐಟಮ್ಸ್ ನಾವೇ ಕೊಡಬೇಕು. ಒಂದು ಹೇರ್ ಪಿನ್ ಆಗಿರಲಿ, ಸೇಫ್ಟಿ ಪಿನ್ ಆಗಿರಲಿ, ಮರ್ತೋಗ್ತಾರೆ, ಸಿಸರ್ ಮರ್ತೋಗ್ತಾರೆ. ಸೊ ಈ ಥರ ಹಲವಾರು ಇರುತ್ತೆ. ಬಟ್ ಇವ್ರ ಹತ್ರ ಹಂಗೆ ಇಲ್ಲವೇ ಇಲ್ಲ. ನೀವು ಬರೀ ಕುತ್ಕೋಬೇಕು, ಅವ್ರು ಫುಲ್ ಮೇಕಪ್ ಕಂಪ್ಲೀಟ್ ಮಾಡಿ ಹೋಗ್ತಾರೆ. ಅಷ್ಟು ನೀಟಾಗಿ ಚೆನ್ನಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅಕ್ಕ ಹಂಗೇನು ಫ್ರಂಟ್ ಇನ್ನೂ ಆಗಿಲ್ವಾ? ಫ್ರಂಟ್ ಏನು ಮಾಡೋಣ, ಫ್ರಂಟ್ ಬಿಟ್ಟು ಫಸ್ಟ್ ಬ್ಯಾಕ್ ಮಾಡ್ಕೊಂಡ್ಬಿಡ್ತೀವಿ. ಫ್ರಂಟ್ ಲಾಸ್ಟ್ ಇವ್ರಿಗೆ ತೋರಿಸ್ಬಿಟ್ಟು ಮಾಡೋಣ. ನನಗೆ ಅಕ್ಕ ಹಿಂಗೆ ಮಾಡ್ತೀರ ಅದಕ್ಕೆ ಹಿಂಗೆ ಬೇಡ ಅಂತ ನಾನೇನು ಹೇಳಿದೆ. ಇವ್ರಿಗೂ ನಿಂತ ಮೆಸಿಬೇಕಂತ ಬೆಳಗ್ಗೆ ಫ್ರಂಟಲ್ಲಿ ಇವ್ರಿಗೂ ಮೆಸಿ ನೋಡಿ. ಈ ಆ್ಯಂಗಲಲ್ಲಿ ಲೈನ್ಸ್ ಕೊಟ್ಬಿಟ್ಟು ಹಿಂಗೆ ಹೋಗಿ ಮುಹೂರ್ತಮ್ಗೆಲ್ಲ ಹಾಕ್ತೀರಿ ಗೊತ್ತಾ, ಸ್ವಲ್ಪ ಅಂದರೆ ತುಂಬ ಮೇಲಕ್ಕೆ ಹೋಗೋದಾದ್ರು ಈ ಥರ ಪ್ಲಾಂಟ್ ಬಿಡ್ತೀರಿ ಬೇಕಾದ್ರೆ. ಹಾಂ, ಬಿಟ್ಬಿಟ್ಟು ಲೈನ್ಸ್ ಕೊಡೋಣ ಅಂತ ನಾನು ಲಿಟ್ರಲಿ ಇಷ್ಟು ಟೈಮ್ವರೆಗೂ ಮೇಕಪ್ ಮಾಡೋ ರೀಸನು ಸ್ಪೆಷಲ್ ಆಗೇ ಇತ್ತು, ಡಿಫ್ರೆಂಟ್ ಆಗಿತ್ತು. ಬಟ್ ಇದು ತುಂಬ ಜಾಸ್ತಿ ಸ್ಪೆಷಲ್ ಅಂತಲೇ ಹೇಳ್ಬೋದು. ಏನೋ ಒಂಥರ ಸಿಕ್ಕಾಪಟ್ಟೆ ಇಮೋಷ್ನಲ್ ಡೇ ಮತ್ತು ಏನೋ ಒಂಥರ ಗೈಸ್ ನಂಗೆ ಮಾತೇ ಬರ್ತಾಯಿಲ್ಲ. ಬಟ್ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಇವತ್ತು ದಿವಸನೇ ಏನೋ ಒಂಥರ ಬ್ಯೂಟಿಫುಲ್ ಆಗಿತ್ತು. ದೇವರಿಗೆ ಅಂತೂ ಒಂದು ಕೋಟಿ ಸತಿ ಥ್ಯಾಂಕ್ ಯು ಹೇಳಿದ್ನಪ್ಪ ಗೊತ್ತಿಲ್ಲ. ಬಟ್ ಎಲ್ರಿಗೂ ಲೈಕ್ ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮೆಲ್ರಿಗೂ ಥ್ಯಾಂಕ್ ಯು. ಬಿಕಾಸ್ ಏನು ಗೊತ್ತಾ, ನಿಮ್ಮ ಬ್ಲೆಸ್ಸಿಂಗ್ಸು, ನಿಮ್ಮ ಪಾಸಿಟಿವ್ ವರ್ಡ್ಸೇ ನಮಗೊಂದಷ್ಟು ಮೋಟಿವೇಟ್ ಮಾಡುತ್ತೆ. ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೆ ನನ್ನ ಮೇಕಪ್ನ ನೋಡೋಕ್ಕೆ. ಬಿಕಾಸ್ ನೀವೇ ನೋಡ್ತಾ ಇದ್ದೀರಲ್ಲ ಗೈಸ್, ಲಿಟ್ರಲಿ ಇನ್ನೂ ಮೇಕಪ್ ಕಂಪ್ಲೀಟೇ ಆಗಿಲ್ಲ. ಬಟ್ ಇವಾಗಲೇ ಆ ಒಂದು ಗ್ಲೋ ಬಂದಿದೆ. ಅದು ಗೊತ್ತಿಲ್ಲ ಅದು ಇನ್ನರ್ ಗ್ಲೋನ ಹೇಗೆ ಅಂತ, ಬಟ್ ಆ ಗ್ಲೋ ಇವಾಗಲೇ ಕಾಣಿಸ್ತಾ ಇದೆ. ಅರುಣಾಕನೂ ಹಾಗೆ ಅಂತಿದ್ರು, ಏನು ಇಷ್ಟೊಂದು ಗ್ಲೋ ಹೊಡಿತಾ ಇದ್ದೀರಾ ಇವತ್ತು ಅಂತ. ಸೊ ಏನೂ ಗೊತ್ತಿಲ್ಲ, ಬಟ್ ಚೆನ್ನಾಗಿತ್ತು ಫ್ರೆಂಡ್ಸ್. ಎಲ್ಲ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಂಡ್ ಹೌದು, ಅರುಣಾಕ ಬೆಂಗಳೂರು ಬಿಟ್ಟು ಬೇರೆ ಕಡೆನೂ ಟ್ರಾವೆಲ್ ಮಾಡ್ತಾರೆ ಮೇಕಪ್ಗೋಸ್ಕರ, ಹೇರ್ ಸ್ಟೈಲ್ ಮತ್ತು ಸಾರಿಗೋಸ್ಕರ. ಬರೀ ಬೆಂಗಳೂರು ಮಾತ್ರ ಅಲ್ಲ, ಎಲ್ಲ ಕಡೆನೂ ಇವ್ರು ಅವೈಲೇಬಲ್ ಇದ್ದಾರೆ. ನೀವು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಲೈಕ್ ಬ್ರೈಡಲ್ ಮೇಕಪ್ ಆಗಿರಲಿ, HD ಮೇಕಪ್ ಆಗಿರಲಿ, ಸಿಂಪಲ್ ಮೇಕಪ್ ಎಲ್ಲ ಪ್ರತಿ ಥರದ ಮೇಕಪ್ಪು ಮಾಡ್ತಾರೆ. ಮತ್ತು ಯಾವುದೇ ರೀತಿ ಈವೆಂಟ್ಸ್ ಆಗಿರಲಿ, ಫಂಕ್ಷನ್ ಆಗಿರಲಿ, ಫೋಟೋಶೂಟ್ ಆಗಿರಲಿ, ಲೈಕ್ ಮದುವೆ ಆಗಿರಲಿ, ಏನೇ ಆಗಿರಲಿ ಪ್ರತಿಯೊಂದಕ್ಕೂ ಇವ್ರು ಮೇಕಪ್ನ ಮಾಡ್ತಾರೆ. ಸೊ ನಾನಂತೂ ಪರ್ಸ್ನಲಾಗಿ ನಿಮ್ಗೆ ರೆಕಮೆಂಡ್ ಮಾಡ್ತೀನಿ, ಒಂದ್ಸತಿ ಟ್ರೈ ಮಾಡಿ ಅಂತ. ಬಿಕಾಸ್ ನೀವು ಒಂದ್ಸತಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಟ್ರೈ ಮಾಡಿದ್ರೆ ಪ್ರತಿಯೊಂದು ಫಂಕ್ಷನ್ಗೂ ಒಂದು ಇವ್ರನ್ನೇ ಕರೀತಾರೆ ಅಂತಲೇ ಹೇಳ್ಬೋದು. ಬಿಕಾಸ್ ನಮಗಂತೂ ಹಾಗೆ ಆಗಿದೆ, ನೀವಂತೂ ನೋಡ್ತಾನೆ ಇದ್ದೀರಾ ಅಲ್ವಾ. ಸೊ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಅರುಣಾಕ ಹತ್ರ. ನಾಮಕರಣ ಮತ್ತೆ ಆಮೇಲೆ ಏನೂ ಆಗಿಲ್ಲ, ಬರ್ಡೇ ಹೌದು. ಎರಡು ಇವಾಗ ಸಿಗ್ತದೆ, ನಮಗೂ ಡೌಟ್. ನಿಮ್ಮ ಸೀರೆ ಮತ್ತೆ ಬಂತು ಎಲ್ಲಿದೆ ಹೇಳು. ಅಲ್ಲಿ ಬ್ಲ್ಯಾಕ್ ಕಲರ್ ಕವರು, ಅದು ಪ್ಲಾಸ್ಟಿಕ್ ಕವರ್ಸ್ ಎಲ್ಲ ಇರುತ್ತಲ್ಲ, ಇದೆಲ್ಲ ನಮ್ಮ ರೂಮಲ್ಲಿ, ಈ ರೂಮಲ್ಲಿ ನಾವಿರೋ ರೂಮಲ್ಲಿ ಅದನ್ನೇ ಒಂದು ಪೌಚ್ ಇದೆ ನೋಡಿ, ಬ್ರೌನ್ ಕಲರ್ ಪೌಚ್. ನಂದು ತಗೋ ಫೋನ್ ಮಾಡ್ತೀವಿ, ಅರುಣಾಗ ಫೋನ್ ತಗೊಂಡು ಮಾಡೋ ನಂಬರ್ ಐತೆ ಅವ್ರ ಹತ್ರ. ನಂದು ಎಲ್ಲ ಇಟ್ಕೊಳ್ತೆ ಬೆಸ್ಟು. ಯಾಕಂದ್ರೆ ಯಾವ ಟೈಮಿಗೆ ಯಾರು ಎಲ್ಲಿರ್ತಿರೋ ಗೊತ್ತಿಲ್ಲ, ನಾನು ಯಾರು ಕೇಳಿದ್ರು ಗೊತ್ತಿಲ್ಲ. ನಂದು ನೀವಿದ್ರು ಹೋಗ್ತದ, ನಂದು ಅಲ್ಲಿ ಹೋಗ್ತೀನಿ. ನಿಮ್ಮ ನಂಬರ್ ಇದೆ, ನಾನೇ ಹೇಳಿದೆ ನಿಮ್ಮ ನಂಬರ್ ಕೊಟ್ಟಿದೆ ಅಂತ, ಯಾವುದೋ ಇಟ್ಕೊಳ್ಬೇಕಾಗ್ತದೆ. ನಮ್ಗೆ ಏನಾದ್ರು ಬೇಕಿತ್ತು ಫೋನ್ ಮಾಡಿ ಅಂತ ನೋಡಿ. ಅದೇ ಟೈಮ್ ಆಂಟಿ ನಂದು ಅನ್ನೋ ಭಾಷೆಗಳು. ಚಾರು ಅಲ್ವಾ ಹೆಸರು? ಚಾರಿತಾ ಕ್ಯೂಟ್. ಡಾನ್ಸ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅವರಿಬ್ರು. ನಾನು ದೊಡ್ಡೋಳು ಕೇಳ್ತಾಯಿಲ್ಲ, ಕರ್ಕೊಂಡು ಬರ್ಬೇಕಿತ್ತಾನೆ ಅವ್ರಿಗೂ ಅಂತ. ಇಲ್ಲ, ಅವ್ರ ಎಕ್ಸಾಮ್ ಅನ್ನ ಪಕ್ಕ ಹೋಗ್ತೀನಿ. ಅಯ್ಯೋ ಅಕ್ಕ, 3 ವರ್ಷದಿಂದ ಪರಿಚಯ ಅನ್ಸುತ್ತೆ. 3 ವರ್ಷದಿಂದ ನೀವು ಅನ್ಕೋತಿರ್ಬೋದಲ್ವ, ಲಕ್ಷ್ಮಿ ಏನು ಒಂದಷ್ಟು ಆರಾಮಾಗಿ ಮಾತಾಡ್ಕೊಂಡು ನಕ್ಕೊಂಡು ಮೇಕಪ್ ಮಾಡಿಸ್ಕೋತಾಳೆ, ಲೇಟ್ ಆಗ್ತಾ ಇಲ್ವಾ ಅಂತ. ಸೊ ಲೇಟೇ ನಮಗೆ ಅಷ್ಟೇನು ಆಗ್ತಾ ಇಲ್ಲ ಫ್ರೆಂಡ್ಸ್. ಲೈಕ್ ನಾರ್ಮಲ್ ಯಾವ ಟೈಮಿಗೆ ಹೋಗಬೇಕು ಆ ಟೈಮಿಗೆ ಕರೆಕ್ಟಾಗಿ ಹೋಗ್ತೀವಿ ಅಂತ ಅರುಣಾಕನೇ ಪ್ರಾಮಿಸ್ ಮಾಡಿದ್ದಾರೆ. ಬಿಕಾಸ್ ಅವ್ರು ಬಂದು ಅವ್ರ ಟೀಮ್ ಜೊತೆ ಅಲ್ವಾ ಬಂದಿರೋದು. ಲೈಕ್ ಹೇರ್ ಸ್ಟೈಲ್ ಒಬ್ಬರು ಮಾಡ್ತಾ ಇದ್ದಾರೆ, ಮೇಕಪ್ ಒಬ್ಬರು ಮಾಡ್ತಾ ಇದ್ದಾರೆ, ಸಾರಿ ಡ್ರಿಪ್ಪಿಂಗ್ ಆಲ್ರೆಡಿ ಮಾಡಿಟ್ಟಿದ್ದಾರೆ. ಲೈಕ್ ಫಸ್ಟೇ ಮಾಡಿಟ್ಟಿದ್ರು ಫಂಕ್ಷನ್ ಟೈಮಲ್ಲಿ ಲೇಟ್ ಆಗಬಾರ್ದು ಅಂತ. ಸೊ ಎಲ್ಲದಕ್ಕೂ ಫುಲ್ ಪ್ರಿಪೇರ್ಡ್ ಆಗೇ ಬಂದಿರೋದು. ಅದಕ್ಕೆ ನಾವು ಮಾತಾಡಿಸ್ಕೊಂಡು ಆರಾಮಾಗಿ ಮೇಕಪ್ ಮಾಡಿಸ್ಕೊಂಡು ಹೋಗೋಣ ಅಂದ್ಕೊಂಡು ಮೇಕಪ್ ಮಾಡಿಸ್ಕೊತಾ ಇದ್ದೀನಿ ಇವಾಗ.
ಬಿಕಾಸ್ ಸಮ್ಟೈಮ್ಸ್ ಏನಾಗುತ್ತೆ ಗೊತ್ತಾ, ಎಷ್ಟೇ ಟೈಮ್ ಇದ್ದರೂ ಲೈಕ್ ಮೇಕಪ್ ಕರೆಕ್ಟಾಗಿ ಮಾಡಿಸ್ಕೊಳಕ್ಕಾಗಲ್ಲ, ಗಡಿಬಿಡಿ ಅನಿಸುತ್ತೆ. ಬಟ್ ನನಗೆ ಆ ಥರ ಏನೂ ಅನಿಸಿಲ್ಲ. ಬಿಕಾಸ್ ಹಾಗೆ ಹೇಳ್ದಂಗೆ ಫುಲ್ ಪ್ರಿಪೇರ್ಡ್ ಆಗಿಬಿಟ್ಟು ಬಂದಿದ್ರಲ್ಲ ಅಕ್ಕ ಕೂಡ, ಲೈಕ್ ಸಾರಿ ಡ್ರಿಪ್ಪಿಂಗ್ ಆಗಲಿ, ಮೇಕಪ್ ಐಟಮ್ಸು ಮತ್ತು ಹೇರ್ ಸ್ಟೈಲ್ ಐಟಮ್ಸು ಪ್ರತಿಯೊಂದಕ್ಕೂ ಫುಲ್ ಪ್ರಿಪೇರ್ ಆಗಿಟ್ಟು ಬಂದಿದೆ ಅಲ್ವಾ. ಸೊ ಅದು ನಮಗೆ ತುಂಬ ಈಸಿ ಆಯಿತು. ಲಚ್ಚು, ಹೇಗೆ ಅನಿಸ್ತಿದೆ ಫೈನಲಿ ಮೇಕಪ್ ಮಾಡ್ಕೋತಾ ಇದೆಯಾ ನಿಮ್ಮ ಅಮ್ಮ ಮನೆ ಗೃಹ ಪ್ರವೇಶಕ್ಕೆ? ತುಂಬಾ ಖುಷಿ ಆಗ್ತಾ ಇದೆ. ನಂಗೆ ಆಕ್ಚುಲಿ ಏನಿತ್ತು ಗೊತ್ತಾ ಗೈಸ್, ಕಂಪ್ಲೀಟ್ ಆದ್ಮೇಲೆ ಮಿರರ್ ನೋಡೋಣ, ಅಲ್ಲಿ ತನಕ ಮಿರರ್ ನೋಡ್ಬೇಡ ಅಂತ ಹಂಗೇನೆ ಇದೀನಿ. ಬಟ್ ಒಂಚೂರು ಹಂಗೆ ಎಳೆದ್ ಬಿಡುದು ಮಿರರ್, ಬಾ ನನ್ನ ನೋಡುವ ಅಂತ. ಸಖತ್ತಾಗಿ ಬಂದಿದೆ. ನನ್ಗಂತೂ ಇಷ್ಟರಲ್ಲಿ ತುಂಬಾ ಖುಷಿ ಆಗ್ತಾ ಇದೆ. ಇಷ್ಟರಲ್ಲೇ ಸ್ವಲ್ಪ ತುಂಬಾ ಇಷ್ಟ ಆಗ್ತಿದೆ. ಓಕೆ ಚೆನ್ನಾಗಿದೆ ಅಂತ. ಕಂಪ್ಲೀಟ್ ಮೇಕಪ್ ಆದ್ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಫೌಂಡೇಶನ್ ಹಾಕಿಲ್ಲ ಅಷ್ಟೇ ಮಾಡಿದ್ದ. ಓಕೆ ಅಂಡ್ ಹೇರ್ಗೂ ಕೂಡ ಈ ಸತಿ ಅರುಣಾಕ ಬೇರೆ ರೀತಿ ಟ್ರೈ ಮಾಡಿ ಅಂತ ಹೇಳಿ ಬೇರೆ ರೀತಿ ಟ್ರೈ ಮಾಡ್ತಾ ಇದೀವಿ. ಕಂಪ್ಲೀಟ್ ಆಗಿ ಯಾವ ರೀತಿ ಏನು ಅಂತ ನಿಮ್ಗೆ ನಾನು ಈ ಬ್ಲಾಗ್ ಅಲ್ಲಿ ವಾಯ್ಸ್ ಓವರ್ ಮೂಲಕ ಹೇಳ್ತೀನಿ. ಹಂಗೆ ನೀವು ಕೂಡ ಕಾಮೆಂಟ್ ಮಾಡಿ ನಾನು ಚೆನ್ನಾಗಿ ಕಾಣಿಸ್ತಾ ಇದೀನಿ ಅಂತ. ಸರಿನಾ? ಇನ್ ಬೇರೆ ಆಪ್ಷನ್ ಇಲ್ಲ, ಕಾಮೆಂಟ್ ಮಾಡ್ಬೇಕು. ಈ ನಂದು ಫೈನಲಿ ಬೈತಾಳೆ ಬಟ್ ತರ್ಸ್ಕೊಂಡವಳೆ. ಅಪ್ಪ ದೇವರೇ, ಒಂದ್ ಪ್ರಾಣ ಹಿಂಡಿದ್ಲು ಒಂದ್ ಹುಡುಕದ್ಲು ಇದಕ್ಕೆ. ಚೆನ್ನಾಗಿದೆ. ಕಾಸ್ಟ್ ಮಾತ್ರ ಸ್ವಲ್ಪ ಜಾಸ್ತಿ ಆಯ್ತು ಅಷ್ಟೇ. ಇಲ್ಲ, ಎಷ್ಟು ಕೊಟ್ಟಿಲ್ಲ. ಎಷ್ಟು ಕೊಟ್ಟೆ? 400. ಚೆನ್ನಾಗಿ ಕಾಣುತ್ತೆ. ಸೂಪರ್. ಆ್ಯಂಡ್ ಇನ್ನೊಂದು ವಿಷಯ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅರುಣಾಕ ಬಂದು ಒಂಥರ ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್ ಅಂತಲೇ ಹೇಳ್ಬೋದು. ಪ್ರಿಯಾಮಣಿ ಮ್ಯಾಮು ಮತ್ತು ರಾಮಾಚಾರಿ ಮೂವಿದು ಅದ್ವಿತಿ ಶೆಟ್ಟಿ ಮತ್ತು ಅಶ್ವಿತಿ ಶೆಟ್ಟಿ ಇದ್ರಲ್ಲ, ಅವ್ರದ್ದು ರೆಗ್ಯುಲರ್ ಮೇಕಪ್ ಆರ್ಟಿಸ್ಟ್ ಅಂತಲೇ ಹೇಳ್ಬೋದು ಗೈಸ್. ಮತ್ತು ಅಂದರೆ ಇವಾಗ ಮೈಂಡ್ ಇದು ಕೇಳಿದ ತಕ್ಷಣ ಮೈಂಡಿಗೆ ಬರುತ್ತೆ ಅಲ್ವಾ, ಓಕೆ ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್ ಅಂತಲೇ ನಮಗೆಲ್ಲ ಸ್ವಲ್ಪ ಕಾಸ್ಟ್ಲಿ ಇರುತ್ತೇನೋ ಅಂತ ಅನ್ಕೋತಿರ್ಬೋದು. ಬಟ್ ಆ ಥರ ಏನೂ ಇಲ್ಲ. ರೆಗ್ಯುಲರ್ ಆಗಿ ಅವ್ರು ಎಷ್ಟು ಚಾರ್ಜ್ ಮಾಡ್ತಾರೆ ಅಷ್ಟೇ ಚಾರ್ಜ್ ಮಾಡೋದು. ಇನ್ಫ್ಯಾಕ್ಟ್ ನಾನು ಅಕ್ಕಾಗಿ ಹೇಳಿದ್ದೀನಿ, ಅಕ್ಕ ನಮ್ಮ ಚಾನಲ್ ಮುಖಾಂತರ ನಿಮ್ಗೆ ಯಾರಾದರೂ ಎನ್ಕ್ವೈರಿಗೆ ಬಂದರೆ ಅವ್ರಿಗೆ ಸ್ವಲ್ಪ ಕನ್ಸೆಷನಲ್ಲಿ ಕೊಡಿ, ಸ್ವಲ್ಪ ಡಿಸ್ಕೌಂಟಲ್ಲಿ ಕೊಡಿ ಅಂತ. ಅಕ್ಕ ಖಂಡಿತವಾಗ್ಲೂ ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಸೊ ಎಸ್ ಫ್ರೆಂಡ್ಸ್, ನೀವು ಕೂಡ ಅದನ್ನ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇಫ್ ಇನ್ ಕೇಸ್ ನಿಮಗೆ ಓಕೆ ಮೇಕಪ್ ನನಗೆ ಬೇಡ, ಬರೀ ಸಾರಿ ಪ್ರೀ ಪ್ಲೇಟಿಂಗ್ ಮಾತ್ರ ಮಾಡಿಸ್ಕೋಬೇಕು ಅಂತ ಅಂದರೆ ನೀವು ಅವ್ರಿಗೆ ಒಂದು 2-3 ದಿವಸ ಮುಂಚೆ ಅಥವಾ ಒಂದು ದಿವಸ ಮುಂಚೆ ಸಹ ಇವರಿಗೆ ಸಾರಿನ ಡನ್ಸೋ ಮಾಡ್ಬೋದು. ಸೊ ಪೋರ್ಟರ್ ಚಾರ್ಜ್ ನಿಮ್ಮದೇ ಇರುತ್ತೆ. ಬಟ್ ಒಂದು ಸಾರಿಗೆ ಸೀರೆಗೆ 500 ರೂಪಾಯಿ ತಗೋತಾರೆ ಫ್ರೆಂಡ್ಸ್. ನಿಮಗೆ ನೀಟಾಗಿ ಪ್ರೀ ಪ್ಲೇಟಿಂಗ್ ಮಾಡಿ ಕವರಲ್ಲಿ ಹಾಕಿ ಕಳಿಸ್ತಾರೆ. ಆ್ಯಂಡ್ ಫ್ರೆಂಡ್ಸ್, ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ಇಫ್ ಇನ್ ಕೇಸ್ ನೀವು ಅರುಣಾಕ ಹತ್ರ ಸೆಲ್ಫ್ ಗ್ರೂಮಿಂಗು ಮತ್ತು ಸಾರಿ ಪ್ರೀ ಪ್ಲೇಟಿಂಗ್ ಎಲ್ಲ ಕಲ್ತ್ಕೋಬೇಕು ಅಂತ ಅಂದರೆ ಇವ್ರು 1-on-1 ಕ್ಲಾಸ್ ಕೂಡ ಮಾಡ್ತಾರೆ. ಅದು ಬಂದು ಪರ್ಸನಲ್ ಕ್ಲಾಸ್ ಆಗಿರುತ್ತೆ. ಅವರು ನಿಮ್ಮ ಲೊಕೇಶನ್ ಕೂಡ ಬರ್ತಾರೆ, ಅಥವಾ ನೀವು ಕೂಡ ಅವ್ರ ಲೊಕೇಶನ್ಗೆ ಹೋಗ್ಬೋದು. ಅವ್ರು ನಿಮ್ಮ ಲೊಕೇಶನ್ಗೆ ಬಂದರೆ ಒಂದು ಸ್ವಲ್ಪ ಚಾರ್ಜ್ ಮಾಡ್ತಾರೆ. ಇಲ್ಲ ಅಂತಾನೆ ನೀವೇ ಅವ್ರ ಲೊಕೇಶನ್ಗೆ ಹೋಗ್ತೀರಾ ಅಂತಂದರೆ ಚಾರ್ಜ್ ಏನೂ ಇರಲ್ಲ. ಆ್ಯಂಡ್ ಹಾಗೆ ಹೇಳ್ದಂಗೆ ಎಲ್ಲ ಕಡೆನೂ ಟ್ರಾವೆಲ್ ಮಾಡ್ತಾರೆ ಮೇಕಪ್ಗೋಸ್ಕರ ಎಲ್ಲ. ಸೊ ಟ್ರಾವೆಲಿಂಗ್ ಚಾರ್ಜ್ ಮಾತ್ರ ಎಕ್ಸ್ಟ್ರಾ ಇರುತ್ತೆ ಗೈಸ್. ಇಫ್ ಇನ್ ಕೇಸ್ ನೀವು ಬೆಂಗಳೂರಲ್ಲೇ ಮಾಡಿಸ್ಕೋತಾ ಇದ್ದೀರಾ ಅಂತ ಅಂದರೆ ಸೊ ಅದಕ್ಕೆ ಟ್ರಾವೆಲಿಂಗ್ ಚಾರ್ಜ್ ಇರಲ್ಲ. ಬಟ್ ಔಟ್ ಆಫ್ ಬೆಂಗಳೂರು ಅಂತ ಅಂದರೆ ಆಬ್ವಿಯಸ್ಲಿ ಒಂದು ಸ್ವಲ್ಪ ಚಾರ್ಜನ್ನು ತಗೋತಾರಲ್ಲ, ಮಿನಿಮಮ್ ರೇಟ್ ತಗೋತಾರೆ. ಸೊ ಇವ್ರು ಬಂದು ಫ್ರೀಲಾನ್ಸಿಂಗ್ ಮಾಡೋದ್ರಿಂದ ಇವ್ರದ್ದು ಸ್ಟುಡಿಯೋ ಆ ರೀತಿ ಏನೂ ಇಟ್ಕೊಂಡಿಲ್ಲ. ಬಟ್ ಸೆಲ್ಫ್ ಗ್ರೂಮಿಂಗ್ ಕ್ಲಾಸಸ್ 1-on-1 ಸೆಷನ್ ಎಲ್ಲ ಮಾಡ್ತಾರೆ. ನಾನು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಲ್ಲ, ನೀವು ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ಎನ್ಕ್ವೈರೀಸ್ ಎಲ್ಲ ಮಾಡ್ಕೋಬೋದು. ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಡೌಟ್ ಇದ್ದರೆ, ಮೇಕಪ್ ಪ್ರೈಸ್ ಆಗಿರಲಿ ಅಥವಾ ಸೆಲ್ಫ್ ಗ್ರೂಮಿಂಗ್ ಕ್ಲಾಸಸ್ ಇರಲಿ ಅಥವಾ ಹೇರ್ ಸ್ಟೈಲು, ಸಾರಿ ಪ್ರೀ ಪ್ಲೇಟಿಂಗ್ ಏನಾದರೂ ನಿಮಗೆ ಎನ್ಕ್ವೈರೀಸ್ ಅಥವಾ ಡೌಟ್ ಇದ್ದರೆ ಖಂಡಿತವಾಗ್ಲೂ ಅವ್ರಿಗೆ ಫೋನ್ ಮಾಡಿಬಿಟ್ಟು ಕೇಳಿ. ಗೊತ್ತಾಗಿಲ್ವಾ? ಏನೋ ಕಾಣುತ್ತೆ, ನಾನು ಮಾತಾಡ್ತಾ ಸೋನು ಮದುವೆಗೆ ಬೇಡವಾ? ನಿಮಗೆ ಲೈಟ್ ಅಂತೂ ಬೇಡ ಅಕ್ಕ, ಬೇಜಾರು ಮಾಡ್ಕೋಬೇಡಿ ಗೈಸ್. ನನಗೆ ಅರುಣಾಕುದು ಯಾವಾಗಲೂ ಲಿಪ್ಸ್ಟಿಕ್ಗೆ ಅಕ್ಕ ನೀನು ಚೆನ್ನಾಗಿರೋ ಬೇರೆ ಬೇರೆ ಟ್ರೈ ಮಾಡುವಂತ. ಅಕ್ಕ ಇಲ್ಲ ಅಕ್ಕ, ಏನೇ ಆಗಿ ರೆಡ್ ಲಿಪ್ಸ್ಟಿಕ್ ನಂಗೆ ಬೇಕು ಅಂತ. ಬ್ರೌನ್ ರೆಡ್ ಇಲ್ಲ, ಹೌದಾ? ಇದನ್ನ ನೋಡಿ ಆಕ್ಚುಲಿ ಪಿಂಕ್ ಬೇಡವಾ? ಪಿಂಕ್ ಅಂದ್ರೆ ಮ್ಯಾಟ್ ಅಲ್ಲಿ ಇದನ್ನ ನೋಡ್ತಾರೆ ಒಪ್ಕೊಂತೀನಿ. ಬಟ್ ಆದ್ರೆ ಇದು ತೋರಿಸ್ತೀನಿ ಇಲ್ಲಿ ಇನ್ನೊಂದು ರೋಸ್ ಹಾಕ್ಬಿಟ್ಟು ಇದು ದೊಡ್ಡದೊಂದು ಇದನ್ನ ಪೇಸ್ಟ್ ಮಾಡ್ತೀನಿ. ಸಾಕು, ಕೆಳಗಡೆ ಮೇಲೆ ಹಾಕಿದೆ. ಬೆಲ್ಟು ಹುಡುಕು ಅಂತ ಮಾತ್ರ ಹೇಳ್ಬೇಡ.
ಬೆಲ್ಟ್ ನಾನು ಕೊಡ್ತೀನಿ ನಿಂದು ಡಾರ್ಕ್ ಲಿಪ್ಸ್ಟಿಕ್ ಚೆನ್ನಾಗಿಂತ ಲೈಟ್ ಲಿಪ್ಸ್ಟಿಕ್ ಚೆನ್ನಾಗಿಂತ ಲಿಪ್ಸ್ಟಿಕ್ ಬೇಡ ನೋಡಿ ಕರೆಕ್ಟಾಗಿ ನನಗೆ ಹಾಕಿದ್ರೆ ಇವಾಗ ಚೇಂಜ್ ಮಾಡ್ತಾರೆ ಅಲ್ಲ ಇವಾಗ ನೋಡಿ ಕರೆಕ್ಟಾಗಿ ಇರುತ್ತೆ ಲಿಪ್ಸ್ಟಿಕ್ ಇವ್ರಿಗೆ ಇನ್ನೂ ರೆಡ್ ಬೇಕಂತ ಚೆನ್ನಾಗಿದೆ ನಿಜ ನನಗೋಸ್ಕರ ರೆಡ್ ಹಾಕಿದ್ರೆ ಊರ್ ಜಾಲ ತರ ಕಾಣಿಸ್ತೇವೆ ಸೀರಿಯಸ್ ಆಗಿ ನಿಜ ಅದು ನಿಜ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು ನೋಡ್ಕೊಂಡು ಬಂದಲ್ಲ. ಸೊ ಪ್ರತಿ ಸತಿನೂ ಅಷ್ಟೇ ಮೇಕಪ್ ಮಾಡಿಸ್ಬೇಕಾದ್ರೆ ಎಲ್ಲ ಲಿಪ್ಸ್ಟಿಕ್ಗೆ ಒಂದು ಅರುಣಕ್ಕ ಹೇಳ್ತಾರೆ ಸ್ವಲ್ಪ ಬೇರೆ ಶೇಡ್ ಟ್ರೈ ಮಾಡಮ್ಮ, ಆ ಲುಕ್ಗೆ ಆ ಲಿಪ್ಸ್ಟಿಕ್ ಚೆನ್ನಾಗಿ ಕಾಣಿಸುತ್ತೆ, ಆ ಡ್ರೆಸ್ಗೆ ಬೇರೆ ಕಲರ್ ಶೇಡ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾರೆ, ಸಜೆಸ್ಟ್ ಮಾಡ್ತಾರೆ. ಬಟ್ ನನಗೇನು ಗೊತ್ತಾ, ಯಾವುದೇ ಕಲರ್ ಡ್ರೆಸ್ ಆಗಿರಲಿ ಯಾವುದೇ ಥರದ ಲುಕ್ ಆಗಿರಲಿ ಬಟ್ ನಾನು ರೆಡ್ ಲಿಪ್ಸ್ಟಿಕ್ಕೇ ಹಾಕೋದು. ಅದು ಒಂಥರ ಮೈಂಡ್ಗೆ ಫಿಕ್ಸ್ ಆಗಿದೆ ನನ್ನ ಮೇಲೆ ರೆಡ್ ಲಿಪ್ಸ್ಟಿಕ್ಕೇ ಸೂಟ್ ಆಗೋದು ಅಂತ. ಬಟ್ ಅದು ಆ ಥರ ಅಲ್ಲ ಅಲ್ವಾ. ಬಟ್ ನನ್ನ ಮೈಂಡ್ಗೆ ಅದೇನೋ ಗೊತ್ತಿಲ್ಲ ಗೈಸ್, ರೆಡ್ ಲಿಪ್ಸ್ಟಿಕ್ ಅಂತ. ಬಟ್ ಈ ಸತಿ ಇಲ್ಲ, ಅರುಣಕ್ಕ ಮಾತು ಕೇಳ ಅಂದ್ಕೊಂಡು ನನ್ನ ಸಾರಿಗೆ ಮ್ಯಾಚ್ ಆಗೋ ರೀತಿ ಮತ್ತು ನನ್ನ ಫೇಸ್ ಅಲ್ಲಿಗೆ ಅಂದರೆ ಮೇಕಪ್ಗೆ ಮ್ಯಾಚ್ ಆಗೋ ರೀತಿ ಬೇರೆ ಶೇಡ್ನ ಟ್ರೈ ಮಾಡಿದ್ದೀನಿ. ನಾನು ನಿಮಗೆ ಓವರ್ ಆಲ್ ಲುಕ್ ತೋರಿಸ್ತೀನಿ, ಓಕೆನಾ. ಸೊ ಹೇಗಿದೆ ಅಂತ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ನನ್ನ ಮೇಕಪ್ ಎಲ್ಲ ನೋಡ್ಕೊಂಡು ಬಂತೀರಾ, ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ಒಂಥರ ಸಕ್ಕದ ಕಾಣಿಸ್ತಾ ಇದ್ದಾರೆ ಫೀಲ್ ಆಗ್ತಿದೆ. ಅಂಡ್ ಇವಾಗ ಗೈಸ್ ಇನ್ನೇನು ಪೂಜೆ ಸ್ಟಾರ್ಟ್ ಆಗುತ್ತೆ, ಹೋಮ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ಈ ಡೆಕೋರೇಷನ್ ಆಗಲಿ ಮತ್ತೆ ದೇವ್ರದೆಲ್ಲ ಅಲಂಕಾರ ಇರುತ್ತೆ ಅವೆಲ್ಲ ಮಾಡ್ತಾ ಇದ್ದಾರೆ. ಅಂಡ್ ಮಮ್ಮಿ ರೆಡಿ ಆಗಿದ್ದಾಯ್ತು, ಡ್ಯಾಡಿ ಒಬ್ರು ರೆಡಿ ಆಗಿಲ್ಲ. ಸೊ ಡ್ಯಾಡಿ ಇವಾಗ ರೆಡಿ ಆಗ್ತಾ ಇದ್ದಾರೆ. ಅಂಡ್ ಲಕ್ಷಿತ್ಗೆ ನಿಮಗೆ ಗೊತ್ತಾ ಇದೆ, ಲಕ್ಷಿತ್ ಹುಷಾರಿಲ್ಲ. ಸೊ ಅಕ್ಕ ಪಾಪ ಅವಳಿಂದನೇ ಇದ್ದಾಳೆ, ಲೈಕ್ ಅವಳಿಗೆ ರೆಡಿ ಆಗೋಕ್ಕೂ ಆಗ್ತಾ ಇಲ್ಲ. ಲಕ್ಷಿತ್ ತುಂಬಾ ಇದು ಮಾಡ್ತಾ ಇದ್ದಾನೆ. ಸೊ ಅಕ್ಕ ಮೇಲ್ಗಡೆ ಮೇಲಿದ್ದಾಳೆ, ಅಂದ್ರೆ ನಮ್ಮ ಅತ್ತೆ ಮೇಲಿದ್ದಾಳೆ. ಅಂಡ್ ಎಲ್ಲರೂ ಒಂದರ ಒಂದು ಕೆಲಸ ಮಾಡ್ತಾನೆ ಇದ್ದಾರೆ. ಸೊ ಒಂಥರ ಎಕ್ಸೈಟ್ಮೆಂಟು ಈ ಒಂದು ದಿವಸಕ್ಕೆ ತುಂಬಾ ವರ್ಷದಿಂದ ಕಾಯ್ತಾ ಇದ್ವಿ. ಫೈನಲಿ ಈ ಡೇ ಇವಾಗ ಲೈಕ್ ಈ ಮೂಮೆಂಟ್ ಇವಾಗ ಆಗ್ತಿದ್ದೀರಾ, ಫುಲ್ ಖುಷಿ ಆಗ್ತಾ ಇದೆ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್, ಒಳ್ಳೆ ವಿಶಸ್ ಒಳ್ಳೆ ಕಾಮೆಂಟ್ ಕಳಿಸಿದ್ದೀರಾ. ಆ್ಯಂಡ್ ನನ್ನ ಮೇಕಪ್ ಹೇಗಿದೆ ಅಂತ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ, ಓಕೆನಾ. ಓಕೆ ಫ್ರೆಂಡ್ಸ್, ಇವಾಗ ಮೇಕಪ್ ಎಲ್ಲ ಮಾಡಿಸ್ಕೊಂಡು ನಮ್ಮ ಮನೆಗೆ ಬಂದೆ ಪೂಜೆಗೆ ಅಂತ. ಬಟ್ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ, ಅಲಂಕಾರ ಎಲ್ಲ ಮಾಡ್ತಾ ಇದ್ರು, ನೆಂಟರುಗಳೆಲ್ಲ ಬರ್ತಾ ಇದ್ರು. ಸೊ ಎಸ್, ನಾವು ಸಂಜೆ ಟೈಮು ಗೆಸ್ಟ್ ಜಾಸ್ತಿ ಏನು ಕರೆದಿಲ್ಲ ಫ್ರೆಂಡ್ಸ್, ನಮ್ಮ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ಸ್ ಮಾತ್ರ ಕರೆದಿದ್ದು. ನೆಕ್ಸ್ಟ್ ಡೇ ಬಂದು ಅಂದರೆ ಗೃಹಪ್ರವೇಶ 2 days ಇರುತ್ತಲ್ಲ, ಫಸ್ಟ್ ಡೇ ಮಾತ್ರ ಸಿಂಪಲ್ ಆಗಿ. ಆ್ಯಂಡ್ ಸೆಕೆಂಡ್ ಡೇ ಬಂದು ಗ್ರ್ಯಾಂಡಾಗಿ ಎಲ್ಲರೂ ಬರ್ತಾರೆ, ಊರಿನ ಜನ ಆಗಿರಿ, ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರೂ ಬರ್ತಾರೆ. ಸೊ ಎಸ್ ಗೈಸ್, ಇನ್ನೂ ಹಾಗೆ ಹೇಳ್ದಂಗೆ ರೆಡಿ ಮಾಡ್ತಾನೆ ಇದ್ದಾರೆ. ಆ್ಯಂಡ್ ತುಂಬ ಥ್ಯಾಂಕ್ಸ್ ಗೈಸ್, ಬಿಕಾಸ್ ನೀವು ತುಂಬ ಒಳ್ಳೆ ಪಾಸಿಟಿವ್ ಮೆಸೇಜಸ್ನ ಕಳಿಸಿದ್ದೀರಾ, ಬ್ಲೆಸ್ಸಿಂಗ್ಸ್ನ ಕಳಿಸಿದ್ದೀರಾ. ಸೊ ತುಂಬಾ ಖುಷಿ ಆಯಿತು, ಥ್ಯಾಂಕ್ ಯು ಸೋ ಮಚ್. ದೇವ್ರು ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಿಜವಾಗ್ಲೂ ಕೇಳ್ಕೊಂಡಿದ್ದೀನಿ ದೇವ್ರ ಹತ್ರ ಆಲ್ರೆಡಿ. ಸೊ ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ರಿಗೂ ಒಳ್ಳೇದೇ ಬಯಸಿ, ನಮಗೂ ಸಹ ಒಳ್ಳೇದೇ ಆಗೋದೆ. ಯಾರಿಗೂ ಅಷ್ಟೇ ಕೆಟ್ಟದೇನು ಬಯಸಕ್ಕೆ ಹೋಗಲೇಬೇಡಿ, ಎಲ್ರಿಗೂ ಒಳ್ಳೇದೇ ಬಯಸಿ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ, ಓಕೆನಾ. ಸೊ ನೆಕ್ಸ್ಟು ವ್ಲಾಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಬಾಯ್ ಬಾಯ್.